ವೆರಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಈಗಾಗಲೇ ನಾವು 4th ಚಾಪ್ಟರ್ ಅನ್ನ ಕನ್ಕ್ಲೂಡ್ ಮಾಡಿದ್ದೇವೆ. ಸೊ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್, ಸೊ ಆ ಚಾಪ್ಟರ್ ನಾವು ಮುಗಿಸಿದ್ದೇನೆ, ಕನ್ಕ್ಲೂಡ್ ಮಾಡಿದ್ದೇನೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೊಸ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ದಟ್ ಈಸ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿ. ಸೊ ಈಗಾಗಲೇ ನಾನು ಸಿಲೆಬಸ್ ಅನ್ನ ನಿಮಗೆ ಕಳಿಸಿದ್ದೀನಿ. ಸೊ ಫಸ್ಟ್ ಪಾರ್ಟ್ ಅಲ್ಲಿ ಏನ್ ಬರ್ತಾವೋ 5 ಚಾಪ್ಟರ್ಸ್, ಸೊ ಅವಷ್ಟು ಚಾಪ್ಟರ್ಸ್ಗಳು ಇದಾವೆ ನಿಮ್ಮ ಸಿಲೆಬಸ್ಗೆ. ಸೆಕೆಂಡ್ ಪಾರ್ಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸೊ 5 ಚಾಪ್ಟರ್ಗಳಿದ್ದು, ಸೊ 6 ಚಾಪ್ಟರ್ಗಳಿದ್ದು. ಸೊ ಅದರಲ್ಲಿ ನಿಮಗೆ ಫಸ್ಟ್ ಚಾಪ್ಟರ್ ಸೊ ಶೇರ್ಸ್ ಮೇಲೆ ಇದೆ, ಇಶ್ಯೂ ಆಫ್ ಶೇರ್ಸ್ ಇದೆ. ಸೊ ಆ ಚಾಪ್ಟರ್ ಮತ್ತೆ ನಿಮಗೆ ಥರ್ಡ್ ಚಾಪ್ಟರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಸೊ ಅವು ಎರಡೇ ಚಾಪ್ಟರ್ ಗಳನ್ನ ನಿಮಗೆ ಸಿಲೆಬಸ್ಗೆ ಇಟ್ಟಿದ್ದಾರೆ. ಮಿಕ್ಕಿ ಎಲ್ಲ ಚಾಪ್ಟರ್ಸ್ ಗಳನ್ನ ನಿಮಗೆ ಸ್ಕಿಪ್ ಮಾಡಿದ್ದಾರೆ ಈ ವರ್ಷ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸಿಲೆಬಸ್ ಅನ್ನ. ಸೊ ಆ ನಂತರ ನೀವು ಒಂದೊಂದನ್ನೇ ನೋಡ್ತಾ ಹೋಗೋಣ. ಸೊ ಈಗ ಈ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಹೇಳ್ತೇನೆ. ಸೊ ಈಗಾಗಲೇ ನಾವು ಅಡ್ಮಿಷನ್ ಅನ್ನ ನೋಡಿದ್ದೇವೆ, ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಅನ್ನು ನೋಡಿದ್ದೇವೆ. ಸೊ ಏನಪ್ಪ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ಗೆ ವ್ಯತ್ಯಾಸ ಅಂತ ಹೇಳಿದ್ರೆ, ಡಿಫರೆನ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಏನಾಗುತ್ತೆ, ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ ಅಲ್ಲಿ ಏನಾಗುತ್ತೆ, ಹೊಸ ಪಾರ್ಟ್ನರ್ ಬರ್ತಾನೆ ಅಥವಾ ಪಾರ್ಟ್ನರ್ ಕಂಪನಿಯನ್ನು ಬಿಟ್ಟು ಹೋಗ್ತಾನೆ, ಆದ್ರೂ ಕೂಡ ಏನ್ ಮಾಡ್ತಾ ಇರ್ತಾರೆ, ಪಾರ್ಟ್ನರ್ಶಿಪ್ ಫರ್ಮ್ ಇರುತ್ತೆ, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಲ್ಲಿ ಕಂಪನಿ ಕ್ಲೋಸ್ ಆಗೋದಿಲ್ಲ. ಏನಾಗ್ತಾರೆ, ಬರೀ ಪಾರ್ಟ್ನರ್ಸ್ಗಳು ಏನಾಗ್ತಾರೆ, ಅಲ್ಲಿ ಕಂಪನಿಯನ್ನ ಬಿಟ್ಟು ಹೋಗ್ತಾ ಇರ್ತಾರೆ ಅಥವಾ ಬರ್ತಾ ಇರ್ತಾರೆ. ಸೊ ನಾವೇನ್ ಮಾಡ್ತೀವಿ, ಅಲ್ಲಿ ಕಂಪನಿಯನ್ನ ಯಾವುದೇ ಪೊಸಿಷನ್ ಅಲ್ಲಿ ನಾವೇನ್ ಮಾಡಂಗಿಲ್ಲ, ಅಲ್ಲಿ ಕ್ಲೋಸ್ ಅನ್ನ ಮಾಡೋದಿಲ್ಲ, ಕಂಪನಿಯನ್ನ ನಾವು ಅಲ್ಲಿ ಕ್ಲೋಸ್ ಮಾಡೋದಿಲ್ಲ. ಸೊ ಡಿಸೊಲ್ಯೂಷನ್ ಆಫ್ ದಿ ಫರ್ಮ್ಗೆ ಬಂದಾಗ, ಪಾರ್ಟ್ನರ್ಶಿಪ್ ಫರ್ಮ್ಗೆ ಬಂದಾಗ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪಾರ್ಟ್ನರ್ಸ್ ಗಳ ಜೊತೆಗೆ, ಸೊ ಪಾರ್ಟ್ನರ್ಸ್ ಬಿಟ್ಟು ಹೋಗ್ತಾರೆ ಅಥವಾ ಪಾರ್ಟ್ನರ್ಸ್ ಗಳು ಬರ್ತಾರೆ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಪಾರ್ಟ್ನರ್ಸ್ ಗಳ ಜೊತೆಗೆ ಆ ಕಂಪನಿನೂ ಕೂಡ, ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಏನ್ ಕರಿತೀವಿ, ಕಂಪನಿ ಅಂತ ಏನ್ ಕರಿತೀವಿ, ಪಾರ್ಟ್ನರ್ಶಿಪ್ ಕಂಪನಿ, ಸೊ ಅದು ಕೂಡ ಏನಾಗುತ್ತೆ, ಅವ್ರ ಜೊತೆಗೆ ಏನಾಗುತ್ತೆ, ಅಲ್ಲಿ ಡಿಸಾಲ್ವ್ ಆಗುತ್ತೆ. ಅಂದ್ರೆ ಕಂಪನಿ ಕೂಡ ಏನಾಗುತ್ತೆ, ಅಲ್ಲಿ ಕ್ಲೋಸ್ ಆಗುತ್ತೆ. ಸೊ ಇದರ ಮೀನಿಂಗ್ ಇಷ್ಟೇ. ಸೊ ಪಾರ್ಟ್ನರ್ಸ್ ಏನಿರ್ತಾರೆ ಕಂಪನಿಯಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ, ಸೊ ಅವ್ರು ಕ್ಲೋಸ್ ಮಾಡಬೇಕು, ಆ ಪಾರ್ಟ್ನರ್ಶಿಪ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಏನಾಗುತ್ತೆ, ಅದ್ರ ಜೊತೆಗೆ ಪಾರ್ಟ್ನರ್ಶಿಪ್ ಫರ್ಮ್ ಕೂಡ, ಸೊ ಆ ಕಂಪನಿ ಏನಿರುತ್ತೆ ಅದು ಕೂಡ ಏನಾಗುತ್ತೆ, ಇಲ್ಲಿ ಡಿಸಾಲ್ವ್ ಆಗುತ್ತೆ, ಅಂದ್ರೆ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾವು ಈಗಾಗಲೇ ನಾವು ಅಡ್ಮಿಷನ್ ರಿಟೈರ್ಮೆಂಟ್ ಅಲ್ಲಿ ನೋಡಿದ್ವಿ. ಸೊ ನಾವೇನ್ ಮಾಡ್ತೀವಿ, ಅಸೆಟ್ಸ್ ಗಳನ್ನ ರಿವ್ಯಾಲ್ಯೂ ಮಾಡ್ತೀವಿ, ಲಯಬಿಲಿಟೀಸ್ ಗಳನ್ನ ರಿವ್ಯಾಲ್ಯೂ ಮಾಡ್ತೀವಿ, ಸೊ ರೀಅಸೆಸ್ಮೆಂಟ್ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಕಂಪನಿಯನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ನಾವು ನಮ್ಮ ಕಂಪನಿ ಏನಿದೆ ಅದನ್ನ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ನಮ್ಮ ಕಂಪನಿಯನ್ನ ಕ್ಲೋಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಎಲ್ಲ ಅಕೌಂಟ್ಸ್ ಗಳನ್ನ ನಾವು ಕ್ಲೋಸ್ ಮಾಡ್ಬೇಕಾಗುತ್ತೆ, ಸೆಟಲ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಕಂಪನಿ ಅಂತ ಹೇಳಿದ್ರೆ ಅದನ್ನ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಹೇಗೆ ಸ್ಟಾರ್ಟ್ ಮಾಡಿರ್ತೀವಿ, ಒಂದಿಷ್ಟು ಅಸೆಟ್ಸ್ ಗಳು ಇರ್ತವೆ, ಒಂದಿಷ್ಟು ಸಾಲವನ್ನು ಕೂಡ ಇರುತ್ತೆ, ನಮಗೆ ಲಯಬಿಲಿಟೀಸ್ ಇರ್ತವೆ, ಪೇಮೆಂಟ್ಸ್ ಮಾಡೋದಿರುತ್ತೆ. ಸೊ ಅಂತವೆಲ್ಲವನ್ನು ನಾವು ಕ್ಲೋಸ್ ಮಾಡ್ತಾ ಇರೋವಾಗ, ಕಂಪನಿಯನ್ನ ಕ್ಲೋಸ್ ಮಾಡ್ತಾ ಇರೋವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಎಲ್ಲಾ ಸೆಟಲ್ಮೆಂಟ್ಸ್ ಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಕ್ಲೋಸ್ ಮಾಡ್ಬೇಕಾಗುತ್ತೆ ಸೆಟಲ್ಮೆಂಟ್ಸ್ ಗಳನ್ನ. ಸೊ ಅದಕ್ಕಾಗಿ ನಮ್ಮ ಕಡೆ ಒಂದಿಷ್ಟು ಅಸೆಟ್ಸ್ ಗಳು ಇರ್ತವೆ ಕಂಪನಿಯಲ್ಲಿ. ಸೊ ಆ ಅಸೆಟ್ಸ್ ಗಳನ್ನ ನಾವು ಏನ್ ಮಾಡ್ತೀವಿ, ಅವಷ್ಟು ಏನ್ ಮಾಡ್ತೀವಿ, ಸೆಲ್ ಮಾಡ್ತೀವಿ, ಮಾರ್ತೀವಿ. ಸೊ ಮಾರಿ ನಮಗೆ ಅದರಿಂದ ದುಡ್ಡು ಬರುತ್ತೆ. ಸೊ ಅದರಿಂದ ನಾವೇನ್ ಮಾಡ್ತೀವಿ, ಒಂದಿಷ್ಟು ಪೇಮೆಂಟ್ಸ್ ಗಳು ಇರ್ತವೆ, ಲಯಬಿಲಿಟೀಸ್ ಗಳು ಇರ್ತವೆ ಕಂಪನಿಗೆ. ಸೊ ಅಷ್ಟು ನಾವು ಪೇಮೆಂಟ್ ಮಾಡ್ತೀವಿ. ಆನಂತರ ನಾವು ಒಂದಿಷ್ಟು ಅದರಿಂದ ಅದನ್ನ ಪೇಮೆಂಟ್ ಮಾಡಿದ ಮೇಲೂ ಕೂಡ ನಮಗೆ ಒಂದಿಷ್ಟು ಅಮೌಂಟ್ ಗಳು ಉಳಿದ್ರೆ ನಾವು ಅದನ್ನ ಏನ್ ಮಾಡ್ತೀವಿ, ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸೊ ಅದು ಪ್ರಾಫಿಟ್ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಿ ಏನ್ ಮಾಡ್ತೀವಿ, ಅಕೌಂಟ್ಸ್ ಗಳನ್ನ ಸೆಟಲ್ ಮಾಡ್ತಾ ಹೋಗ್ತೀವಿ. ಅಥವಾ ಇದೇ ತರ ಏನಾಗುತ್ತೆ, ಒಂದಿಷ್ಟು ಕಡಿಮೆ ಕೂಡ ಬೀಳ್ಬೋದು. ಸೊ ಅಸೆಟ್ಸ್ ಕಡಿಮೆ ಇರ್ಬೋದು, ಲಯಬಿಲಿಟೀಸ್ ಜಾಸ್ತಿ ಇರ್ಬೋದು. ಸೊ ಆಗ ಏನಾಗುತ್ತೆ, ಅದು ಒಂದು ರೀಸನ್ ಆಗಿರ್ಬೋದು ಡಿಸೊಲ್ಯೂಷನ್ಗೆ. ಕಂಪನಿಯನ್ನ ಕ್ಲೋಸ್ ಮಾಡಬೇಕು ಅಂದ್ರೆ ಲಾಸ್ ಆಗಿರುತ್ತೆ ಆಬ್ವಿಯಸ್ಲಿ, ಅಥವಾ ಅಗ್ರಿಮೆಂಟ್ ಮುಗ್ದಿರುತ್ತೆ, ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮುಗ್ದಿರುತ್ತೆ. ಸೊ 5 ವರ್ಷಕ್ಕೆ ಪಾರ್ಟ್ನರ್ಶಿಪ್ ಮಾಡೋಣ ಅಂತ ಅನ್ಕೊಂಡಿರ್ತಾರೆ, ಕಂಪನಿ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಆ ನಂತರ ಏನ್ ಮಾಡ್ತಾರೆ, ಆ ಟರ್ಮ್ ಮುಗಿದ ನಂತರ ಏನ್ ಮಾಡ್ತಾರೆ, ಅಕೌಂಟ್ಸ್ ಗಳನ್ನ ಕ್ಲೋಸ್ ಮಾಡಿ ಕಂಪನಿಯನ್ನ ಕ್ಲೋಸ್ ಮಾಡ್ತಾರೆ. ಸೊ ಈ ತರ ಎಲ್ಲ ಆಗಿರುತ್ತೆ. ಸೊ ಲಯಬಿಲಿಟೀಸ್ ಜಾಸ್ತಿ ಇದ್ದಾಗ ಏನ್ ಮಾಡ್ತಾರೆ, ಪಾರ್ಟ್ನರ್ಸ್ ಗಳ ಹತ್ರ ಆಬ್ವಿಯಸ್ಲಿ ಏನ್ ಮಾಡ್ತಾರೆ, ಲಾಸಸ್ ಗಳಾದ್ರೂ ಕೂಡ ಏನ್ ಮಾಡ್ಬೇಕು, ಪಾರ್ಟ್ನರ್ಸ್ ಗಳು ಅದಕ್ಕೆ ಶೇರ್ ಅನ್ನು ತಗೊಳ್ಬೇಕು. ಸೊ ಪಾರ್ಟ್ನರ್ಸ್ ಗಳ ಹತ್ರ ಏನ್ ಮಾಡ್ತಾರೆ, ದುಡ್ಡನ್ನ ಇಸ್ಕೊಂಡು ಏನ್ ಮಾಡ್ತಾರೆ, ಅಕೌಂಟ್ಸ್ ಗಳನ್ನ, ಹೊರಗಿನ ಅಕೌಂಟ್ಸ್ ಗಳನ್ನ, ಲಯಬಿಲಿಟೀಸ್ ಗಳನ್ನ ಏನ್ ಮಾಡ್ತಾರೆ, ಪೇಮೆಂಟ್ಸ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಮಗೆ ಮೀನಿಂಗ್ ಅನ್ನ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಸೆಕ್ಷನ್ 39 ಪಾರ್ಟ್ನರ್ಶಿಪ್ ಆಕ್ಟ್ ಆಫ್ 1932. ಸೊ ಪಾರ್ಟ್ನರ್ಶಿಪ್ ಆಕ್ಟ್ 1932 ಪ್ರಕಾರ, ಸೊ ಅದರಲ್ಲಿ ಸೆಕ್ಷನ್ 39 ಪ್ರಕಾರ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದ್ರೆ ಏನು ಅಂತ ಹೇಳಿದ್ದಾರೆ. ದ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಆಲ್ ದ ಪಾರ್ಟ್ನರ್ಸ್ ಆಫ್ ದ ಫರ್ಮ್ ಇಸ್ ಕಾಲ್ಡ್
ಡಿಸಲ್ಯೂಷನ್ ಆಫ್ ಫರ್ಮ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಸಿಂಪಲ್ ಆಗಿದೆ, ತುಂಬಾ ಸಿಂಪಲ್ ಆಗಿದೆ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಯಾವಾಗ ಆಗುತ್ತೆ ಅಂದ್ರೆ ಏನು, ಪಾರ್ಟ್ನರ್ಸ್ ಗಳ ಮಧ್ಯೆ ಡಿಸಲ್ಯೂಷನ್ ಯಾವಾಗ ಆಗುತ್ತೆ, ಸೊ ಆ ಪಾರ್ಟ್ನರ್ಶಿಪ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರೆ ಬಿಟ್ವೀನ್ ಆಲ್ ದ ಪಾರ್ಟ್ನರ್ಸ್, ಸೊ ಎಲ್ಲಾ ಪಾರ್ಟ್ನರ್ಸ್ ಗಳಿಂದ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಆಗ ಏನಂತ, ಸೊ ಎಲ್ಲಾ ಪಾರ್ಟ್ನರ್ಸ್ ಗಳು ಕಂಪನಿಯಿಂದ ಬಿಟ್ಟು ಹೋದಾಗ ಏನಾಗುತ್ತೆ, ಆ ಕಂಪನಿನೇ ಕ್ಲೋಸ್ ಆಗುತ್ತೆ, ಆ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಏನಿರುತ್ತೆ ಅದು ಕ್ಲೋಸ್ ಆಗುತ್ತೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಡಿಸಲ್ಯೂಷನ್ ಆಫ್ ದಿ ಫರ್ಮ್ ಅಂತ ಕರಿತೀವಿ. ಸೊ ಇದು ಮೀನಿಂಗ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಸಿಂಪಲ್ ಆಗಿದೆ, ಎಲ್ಲಾ ಪಾರ್ಟ್ನರ್ಸ್ ಗಳು ಕಂಪನಿಯನ್ನ ಬಿಟ್ಟು ಹೋದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಆ ಕಂಪನಿನೇ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಒಬ್ರು ಇಬ್ರು ಬಿಟ್ಟು ಹೋಗ್ತಾ ಇಲ್ಲ, ಏನಾಗ್ತಾ ಇದೆ, ಎಲ್ಲಾ ಪಾರ್ಟ್ನರ್ಸ್ ಗಳು ಒಂದೇ ಟೈಮ್ಗೆ ಏನು ಮಾಡ್ತಾ ಇದ್ದಾರೆ, ಕಂಪನಿಯನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಅಂದ್ರೆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನ ಮುಗಿತಾ ಇದ್ದಾರೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಡಿಸಲ್ಯೂಷನ್ ಆಫ್ ದಿ ಫರ್ಮ್ ಅಂತ ಕರಿತೀವಿ. ಸೊ ಇದಕ್ಕೆ ಒಂದಿಷ್ಟು ವೇಸ್ ಇದಾವೆ. ಸೊ ಇಲ್ಲಿ ಒಂದು 5 ಮೆಥಡ್ಸ್ ಗಳು ಬರ್ತವೆ, ವೇಸ್ ಗಳು ಬರ್ತವೆ. ಸೊ ಅದರಿಂದ ಏನಾಗ್ತವೆ, ಬಿಸ್ನೆಸ್ ಗಳು ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ವೇಸ್ ಅಂತ ಬರ್ತಾ ಇದೆ, ವೇಸ್ ಫಾರ್ ಡಿಸಲ್ಯೂಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಒಂದಿಷ್ಟು ವೇಸ್ ಗಳಿದ್ದಾವೆ. ಸೊ ಫಸ್ಟ್ ಒನ್ ಅದರಲ್ಲಿ ಫಸ್ಟ್ ಒನ್ ಡಿಸಲ್ಯೂಷನ್ ಬೈ ಅಗ್ರಿಮೆಂಟ್. ಸೊ ಡಿಸಲ್ಯೂಷನ್ ಹೇಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಒಂದು ಅಗ್ರಿಮೆಂಟ್ ಬೇಸಿಸ್ ಮೇಲೆ ಏನಾಗ್ತಾ ಇದೆ, ಡಿಸಲ್ಯೂಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಕಂಪನಿ ಮುಚ್ಚೋಗುತ್ತೆ ಅಂತ ಹೇಳ್ತಾರೆ. ಸೊ ಮೊದಲನೇದು ವಿತ್ ಕನ್ಸೆಂಟ್ ಆಫ್ ಆಲ್ ದ ಪಾರ್ಟ್ನರ್ಸ್. ಸೊ ವಿತ್ ಕನ್ಸೆಂಟ್ ಆಫ್ ಆಲ್ ದ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ಎಲ್ಲಾ ಪಾರ್ಟ್ನರ್ಸ್ ಗಳು ಅಗ್ರಿ ಆದ್ರೆ, ಸೊ ಕಂಪನಿಯನ್ನ ಕ್ಲೋಸ್ ಮಾಡಬೇಕು ಅಂತ ಎಲ್ಲಾ ಪಾರ್ಟ್ನರ್ಸ್ ಗಳು ಅಗ್ರಿ ಆದ್ರೆ ಏನಾಗುತ್ತೆ, ಅಲ್ಲಿ ಕಂಪನಿ ಏನಾಗುತ್ತೆ, ಆಟೋಮೆಟಿಕಲಿ ಅಲ್ಲಿ ಕ್ಲೋಸ್ ಆಗುತ್ತೆ. ಸೊ ಇದು ಫಸ್ಟ್ ಸಿಚುವೇಶನ್ ಆಗಿದೆ. ಸೊ ಇನ್ನೊಂದಿದೆ, ಇನ್ ಅಕಾರ್ಡೆನ್ಸ್ ವಿತ್ ಕಾಂಟ್ರಾಕ್ಟ್ ಬಿಟ್ವೀನ್ ದ ಪಾರ್ಟ್ನರ್ಸ್. ಸೊ ಈಗಾಗಲೇ ಹೇಳಿದೀನಿ, ಸೊ ಪಾರ್ಟ್ನರ್ಸ್ ಗಳು ಫರ್ಮ್ ಅನ್ನ ಸ್ಟಾರ್ಟ್ ಮಾಡೋದ್ರಿಂದ ಮುಂಚೆ ಏನ್ ಮಾಡಿರ್ತಾರೆ, ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿರ್ತಾರೆ, ಕಾಂಟ್ರಾಕ್ಟ್ ಅನ್ನು ಮಾಡ್ಕೊಂಡಿರ್ತಾರೆ. ಸೊ ಒಂದ್ 4 ವರ್ಷ 5 ವರ್ಷ ಕಂಪನಿಯನ್ನ ಮಾಡೋಣ ಅಂತ ಹೇಳಿರ್ತಾರೆ, ಪಾರ್ಟ್ನರ್ಶಿಪ್ ಫರ್ಮ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಆ ಟರ್ಮ್ ಮುಗಿದ ತಕ್ಷಣ ಏನ್ ಮಾಡ್ತಾರೆ, ಆ ಕಂಪನಿ ಆಟೋಮೆಟಿಕ್ಲಿ ಏನಾಗುತ್ತೆ, ಅಲ್ಲಿ ಕ್ಲೋಸ್ ಆಗುತ್ತೆ. ಸೊ ಇದು ಫಸ್ಟ್ ಒನ್ ಆಗಿದೆ, ಡಿಸಲ್ಯೂಷನ್ ಆಫ್ ಫರ್ಮ್ ಬೈ ಅಗ್ರಿಮೆಂಟ್ ಆಗಿದೆ. ಸೆಕೆಂಡ್ ಒನ್ ಕಂಪಲ್ಸರಿ ಡಿಸಲ್ಯೂಷನ್ ಅಂತ ಬರುತ್ತೆ. ಸೊ ಕಂಪಲ್ಸರಿ ಏನಾಗುತ್ತೆ, ಕಂಪನಿಯನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಒಂದಿಷ್ಟು ಸಿಚುವೇಶನ್ಸ್ ಗಳು ಬರ್ತವೆ. ಮೊದಲನೇದು, ವೆನ್ ಆಲ್ ಪಾರ್ಟ್ನರ್ಸ್ ಆರ್ ಬಟ್ ಒನ್ ಆಫ್ ದ ಪಾರ್ಟ್ನರ್ ಬಿಕೇಮ್ ಇನ್ಸಾಲ್ವೆಂಟ್ ರೆಂಡರಿಂಗ್ ದೆಮ್ ಇನ್ಕಾಂಪಿಟೆಂಟ್ ಟು ಸೈನ್ ಅ ಕಾಂಟ್ರಾಕ್ಟ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಪಾರ್ಟ್ನರ್ಸ್ ಗಳು ಏನಿರ್ತಾರೆ, ಸೊ ಅದರಲ್ಲಿ ಒಬ್ಬ ಪಾರ್ಟ್ನರ್ ಏನಾಗ್ತಾನೆ, ಇನ್ಸಾಲ್ವೆಂಟ್ ಆಗ್ತಾನೆ. ಸೊ ಅಂದ್ರೆ ಅವನಿಗೆ ಲಯಬಿಲಿಟೀಸ್ ಅನ್ನ ಕೊಡೋದಕ್ಕೆ ಅಥವಾ ಅವನಿಂದ ಕೊಡೋದಕ್ಕೆ ಒಂದಿಷ್ಟು ದುಡ್ಡು ಇರೋದಿಲ್ಲ. ಸೊ ಹಾಗಿದ್ದಾಗ ಏನಾಗುತ್ತೆ, ಅಲ್ಲಿ ಅವನೇನು ಹೇಳ್ತಾನೆ, ಕಾಂಟ್ರಾಕ್ಟ್ಗೆ, ಸೊ ಅಂದ್ರೆ ಕಂಪನಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಸೊ ಅದಕ್ಕೆ ಏನ್ ಮಾಡೋದಿಲ್ಲ, ಅವನು ಸೈನ್ ಮಾಡೋದಿಲ್ಲ. ಅವನೇನು ಹೇಳ್ತಾನೆ, ಕಂಪನಿಯನ್ನ ಕ್ಲೋಸ್ ಮಾಡಿಬಿಡೋಣ ಅಂತ ಹೇಳ್ತಾನೆ. ಸೊ ಇದು ಪಾರ್ಟ್ನರ್ಶಿಪ್ ಫಾರ್ಮ್ ಹೇಗೆ ಸ್ಟಾರ್ಟ್ ಆಗಿರುತ್ತೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪಾರ್ಟ್ನರ್ಸ್ ಮೇಲೆ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲಾ ಪಾರ್ಟ್ನರ್ಸ್ ಗಳು ಒಪ್ಪಿದ್ರೆ ಮಾತ್ರ ಏನ್ ಮಾಡ್ತಾರೆ, ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಅದರಲ್ಲಿ ಯಾರಾದ್ರೂ ಒಬ್ಬ ಪಾರ್ಟ್ನರ್ ಬೇಡ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ, ಅದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಕೂಡ ಏನಾಗುತ್ತೆ, ಕಂಪಲ್ಸರಿ ಡಿಸಲ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಒನ್ ನೋಡೋಣ, ವೆನ್ ಬಿಸ್ನೆಸ್ ಆಫ್ ದ ಫರ್ಮ್ ಬಿಕಮ್ಸ್ ಇಲ್ಲಿಗಲ್. ಸೊ ಬಿಸ್ನೆಸ್ ಫರ್ಮ್ ಏನಿರುತ್ತೆ, ಸೊ ಕಂಪನಿ ಏನಿರುತ್ತೆ, ಬಿಸ್ನೆಸ್ ಫರ್ಮ್ ಏನಿರುತ್ತೆ ಅದು ಇಲ್ಲಿಗಲ್ ಇದ್ದಾಗ, ಸೊ ಇಲ್ಲಿ ಕಳ್ಳ ವ್ಯವಹಾರ ಅಂತ ಏನ್ ಕರಿತೀವಿ ನಾವು, ಸೊ ಆ ತರ ವ್ಯವಹಾರ ಮಾಡ್ತೀವಿ ಅಂತ ಅನಿಸಿದಾಗ, ಸೊ ಇಲ್ಲಿ ಬೈ ಚಾನ್ಸ್ ಏನಾಗುತ್ತೆ, ಗೌರ್ಮೆಂಟ್ ಇಂದ ಒಂದಿಷ್ಟು ರೂಲ್ಸ್ ಗಳು ಇರ್ತವೆ, ಸೊ ಅದನ್ನ ನಾವು ಫಾಲೋ ಮಾಡ್ತಿರೋದಿಲ್ಲ. ಸೊ ಅದು ಕಳ್ಳ ವ್ಯವಹಾರ ಅನ್ಸ್ಕೊಳ್ಳುತ್ತೆ, ಇಲ್ಲಿಗಲ್ ಅನ್ಸ್ಕೊಳ್ಳುತ್ತೆ, ಅಕೌಂಟ್ಸ್ ಗಳನ್ನ ಸರಿಯಾಗಿ ಮೇಂಟೈನ್ ಮಾಡ್ತಿರೋದಿಲ್ಲ. ಸೊ ಹಾಗೇನಾದ್ರೂ ಆದ್ರೆ ಏನಾಗುತ್ತೆ, ಅಲ್ಲಿ ಕಂಪಲ್ಸರಿ ಡಿಸಲ್ಯೂಷನ್ ಮಾಡಲೇಬೇಕಾಗುತ್ತೆ. ಆ ಕಂಪನಿಯನ್ನ ಏನ್ ಮಾಡ್ಬೇಕಾಗುತ್ತೆ, ಕ್ಲೋಸ್ ಮಾಡಬೇಕಾಗುತ್ತೆ, ಇಮಿಡಿಯೇಟ್ಲಿ ಅದನ್ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಒನ್, ಅನ್ಲಾಫುಲ್ ಇವೆಂಟ್ಸ್ ಅದನ್ನ ಕೊಟ್ಟಿದ್ದಾರೆ. ಅಂದ್ರೆ ಏನು ಅಂತ ಹೇಳಿದರೆ, ಪಾರ್ಟ್ನರ್ ಹೂ ಇಸ್ ಸಿಟಿಸನ್ ಆಫ್ ಕಂಟ್ರಿ ಬಿಕಮ್ಸ್ ಅನ್ ಅಲೈನ್ಡ್ ಎನಿಮಿ ಬಿಕಾಸ್ ಆಫ್ ಡಿಕ್ಲರೇಷನ್ ಆಫ್ ವಾರ್ ವಿತ್ ಹಿಸ್ ಕಂಟ್ರಿ ಅಂಡ್ ಇಂಡಿಯಾ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅನ್ಲಾಫುಲ್ ಇವೆಂಟ್ಸ್. ಸೊ ಅನ್ಲಾಫುಲ್ ಇವೆಂಟ್ಸ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ನಮ್ಗೆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನು ಸ್ಟಾರ್ಟ್ ಮಾಡಿರ್ತೀವಿ, ನಮ್ಗೆ ಬೇರೆ ಕಂಪನಿ ಅವರಿಂದ ಏನ್ ಮಾಡಿರ್ತಾರೆ ಅಂದ್ರೆ ಬೇರೆ ದೇಶದಿಂದ ಏನ್ ಮಾಡಿರ್ತಾರೆ, ನಮ್ಗೆ ಇನ್ವೆಸ್ಟ್ಮೆಂಟ್ಸ್ ಬಂದಿರ್ತಾರೆ, ಒಂಥರ ಮಲ್ಟಿ ನ್ಯಾಷನಲ್ ಕಂಪನಿ ಅಂತ ಹೇಳ್ಬೋದು. ಸೊ ಈಗ ಚೈನಾದಾಯ್ತು, ಚೈನಾ ಪ್ರಾಡಕ್ಟ್ಸ್ ಗಳಾಯ್ತು. ಸೊ ಇಲ್ಲೇನಾಯ್ತು ಅಂತ ಹೇಳಿದ್ರೆ,
ಅವರು ನಮ್ಮ ದೇಶದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು. ಸೊ ಇಲ್ಲಿ ವಿವೋ ಅಂತ ನೋಡಿದೀವಿ ನಾವು, ಇಲ್ಲಿ ಫ್ರಾಂಚೈಸ್ ಅದು. ಸೊ ಅವರು ಏನ್ ಮಾಡಿದ್ದಾರೆ, ಕಂಪನಿಯನ್ನ ತಗೊಂಡಿದ್ರು. ಸೊ ಇಂಡಿಯಾದವ್ರು ಏನ್ ಮಾಡಿದ್ರು, ಅಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಇಂಡಿಯಾದವರು ಇಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಒಂದಿಷ್ಟು ಕಂಪನೀಸ್ ಅನ್ನ ತಗೊಂಡು, ಚೈನಾ ಕಂಪನೀಸ್, ಬೇರೆ ದೇಶದ ಕಂಪನೀಸ್ ಅನ್ನ ತಗೊಂಡು. ಸೊ ಏನಾಯ್ತು, ಇಲ್ಲಿ ಬ್ಯಾನ್ ಆಯ್ತು, ಚೈನಾ ಪ್ರಾಡಕ್ಟ್ಗಳು ಬ್ಯಾನ್ ಆಯ್ತು. ಸೊ ಹಾಗಾಗಿ ಏನಾಯ್ತು, ಅವರ ಮಾರ್ಕೆಟ್ ನಲ್ಲಿ ಏನ್ ಪ್ರಾಡಕ್ಟ್ಸ್ ಇದ್ದವು, ಸೊ ಅವೆಲ್ಲಾನು ನಾವು ಏನ್ ಮಾಡಿದ್ವಿ, ಬ್ಯಾನ್ ಅಂತ ಮಾಡಿದ್ವಿ. ಸೊ ಆ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡ್ತಾ ಇಲ್ಲ ಈಗ. ಸೊ ಹಾಗಿದ್ದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಏನಾಗುತ್ತೆ, ಅನ್ಲಾಫುಲ್ ಇವೆಂಟ್ಸ್ ಆಗುತ್ತೆ. ಸೊ ಗೌರ್ಮೆಂಟ್ ಏನ್ ಮಾಡುತ್ತೆ, ಡಿಕ್ಲರೇಷನ್ ಮಾಡುತ್ತೆ. ಸೊ ಈಗಾಗಲೇ ಮೋದಿ ಡಿಕ್ಲರೇಷನ್ ಮಾಡಿದ್ರು. ಏನಂತ ಡಿಕ್ಲರೇಷನ್ ಮಾಡಿದ್ರು, ಸೊ ಚೈನಾ ಪ್ರಾಡಕ್ಟ್ಸ್ ಗಳನ್ನ ನಾವು ಬ್ಯಾನ್ ಮಾಡ್ತಾ ಇದ್ವಿ. ಸೊ ಈ ತರ ನಮಗೆ ಡಿಕ್ಲರೇಷನ್ ಕೊಟ್ಟರು. ಸೊ ಹಾಗಿದ್ದಾಗ ನಾವು ಏನ್ ಮಾಡಕ್ ಆಗೋದಿಲ್ಲ, ಅಲ್ಲಿ ಬಿಸ್ನೆಸ್ ಅನ್ನ ಮಾಡಕ್ ಆಗೋದಿಲ್ಲ. ಸೊ ಬೇರೆ ದೇಶದ ಇನ್ವೆಸ್ಟರ್ಸ್ ಇದ್ರೂ ಕೂಡ, ಸೊ ನಮ್ಮ ಏನು ಇವೆಂಟ್ಸ್ ಇದಾವೆ, ಎಕನಾಮಿಕ್ ಇವೆಂಟ್ಸ್ ಏನಿದಾವೆ, ಸೊ ನಮ್ಮ ಕಂಟ್ರಿ ಜೊತೆ ಬೇರೆ ಕಂಟ್ರಿ ಸರಿಯಾಗಿ ಇಲ್ಲದೆ ಇದ್ದಾಗ, ಸೊ ಅಲ್ಲಿ ನಮಗೆ ರಿಸ್ಟ್ರಿಕ್ಷನ್ಸ್ ಗಳು ಜಾಸ್ತಿ ಇದ್ದಾಗ, ಸೊ ಏನ್ ಮಾಡ್ತೀವಿ ನಾವು, ಆಟೋಮೆಟಿಕ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ಆ ಬಿಸ್ನೆಸ್ ಗಳನ್ನ ನಾವು ಕ್ಲೋಸ್ ಮಾಡ್ಬೇಕಾಗುತ್ತೆ. ಸೊ ಆ ಇನ್ವೆಸ್ಟರ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡೋದು. ಸೊ ಈ ತರ ಏನಾಗುತ್ತೆ, ಅಲ್ಲಿ ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಒನ್ ಬರುತ್ತೆ, ಮೂರನೇದು on happening of certain contingencies, on happening of certain contingencies. ಸೊ ಇದು ಒಂದು ಸಿಚುವೇಶನ್ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಬ್ಜೆಕ್ಟ್ ಟು ದ ಕಾಂಟ್ರಾಕ್ಟ್ ಬಿಟ್ವೀನ್ ಪಾರ್ಟ್ನರ್ಸ್ ಆಫ್ ದ ಫರ್ಮ್ ಇಸ್ ಡಿಸಾಲ್ವ್. ಸೊ ಏನಾಗುತ್ತೆ ಅಂತಂದ್ರೆ, ಪಾರ್ಟ್ನರ್ಸ್ ಗಳು ಏನ್ ಅನ್ಕೊಂಡಿರ್ತಾರೆ, ಏನ್ ಅನ್ಕೊಂಡು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ, ಸೊ ಅವರ ಪ್ರಕಾರ ಇರ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ, ಅದು ಬಿಸ್ನೆಸ್ ಏನಾಗುತ್ತೆ, ಅಲ್ಲಿ ಕ್ಲೋಸ್ ಆಗುತ್ತೆ. ಸೊ ಇದರಲ್ಲಿ ಮೊದಲೇ ಕೊಟ್ಟಿದ್ದಾರೆ, ಇಫ್ ಕಾನ್ಸ್ಟಿಟ್ಯೂಟೆಡ್ ಫಾರ್ ಅ ಫಿಕ್ಸ್ಡ್ ಟರ್ಮ್ ಆರ್ ಎಕ್ಸ್ಪೈರಿ ಆಫ್ ದಟ್ ಟರ್ಮ್. ಸೊ ಇಲ್ಲಿ ಏನಾಗುತ್ತೆ, ಸೊ ಈಗಾಗಲೇ ಹೇಳಿದ್ದೀನಿ ನಾನು, ಸೊ ಪಾರ್ಟ್ನರ್ಸ್ ಗಳು ಹೇಗೆ ಅನ್ಕೊಂಡು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ, ಏನೇನು ಕಂಡೀಷನ್ ಅನ್ನ ಹಾಕೊಂಡು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ, ಸೊ ಆ ಕಂಡೀಷನ್ ಮುಗಿದಾಗ ಅಥವಾ ಆ ಕಂಡೀಷನ್ ಅನ್ನ ಮೀರಿದಾಗ ಏನಾಗುತ್ತೆ, ಕಂಪನಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಮೊದಲನೇದು ಏನ್ ಹೇಳ್ತಾ ಇದ್ರೆ, ಫಿಕ್ಸ್ಡ್ ಟರ್ಮ್ ಗೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಹೇಳಿದಿನ ನನಗೆ 3 years 4 years 5 years ಗೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಆ ಟರ್ಮ್ ಮುಗಿದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಅಲ್ಲಿ ಕಂಪನಿ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಸೊ ಇದು ಫಸ್ಟ್ ಸಿಚುವೇಶನ್ ಆಗಿದೆ. ಸೆಕೆಂಡ್ ಒನ್, ಟು ಕ್ಯಾರಿ ಔಟ್ ಒನ್ ಆರ್ ಮೋರ್ ವೆಂಚರ್ಸ್ ಬೈ ಕಂಪ್ಲೀಷನ್ ದೇರ್ ಆಫ್. ಸೊ ಇಲ್ಲಿ ಏನಾಗುತ್ತೆ, ಒಂದು ಯಾವುದೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತೀವಿ ನಾವು. ಸೊ ಇಂಟೆನ್ಷನ್ ಇರುತ್ತೆ, ಸೊ ಒಂದು ಪ್ರಾಡಕ್ಟ್ ಅನ್ನ ಮಾಡಬೇಕು, ಒಂದು ಟಾಪಿಕ್ ಅನ್ನ ಇಟ್ಕೊಂಡು, ಒಂದು ಪ್ರಾಡಕ್ಟ್ ಅನ್ನ ಇಟ್ಕೊಂಡು ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತೀವಿ. ಆ ಪ್ರಾಡಕ್ಟ್ ನಾವು ರೀಚ್ ಆದಾಗ, ಸೊ ಆ ಪ್ರಾಡಕ್ಟ್ ಅನ್ನ ನಾವು ಅದರಲ್ಲಿ ಸಕ್ಸಸ್ಫುಲ್ ಆದಾಗ ನಮ್ಗೆ ಏನಾಗುತ್ತೆ, ಆಟೋಮೆಟಿಕ್ಲಿ ಆ ಬಿಸ್ನೆಸ್ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಬೇರೆ ಬಿಸ್ನೆಸ್ ಅನ್ನ ಮತ್ತೆ ಹೊಸ ಪಾರ್ಟ್ನರ್ಶಿಪ್ ಅನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಈ ತರ ಏನಾಗುತ್ತೆ, ಅಲ್ಲಿ ಡಿಸೊಲ್ಯೂಷನ್ ಆಗುತ್ತೆ, ಕಂಪನಿಯ ಡಿಸೊಲ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಒನ್, ಬೈ ಡೆತ್ ಆಫ್ ಅ ಪಾರ್ಟ್ನರ್. ಸೊ ಪಾರ್ಟ್ನರ್ಸ್ ಗಳು ಬೈ ಚಾನ್ಸ್ ಯಾರಾದ್ರೂ ಡೆತ್ ಆದ್ರೆ ಏನ್ ಮಾಡ್ತಾರೆ, ಅನ್ಕೊಂಡಿರ್ತಾರೆ, ಮೊದಲಿಗೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಇಷ್ಟೇ ಪಾರ್ಟ್ನರ್ಸ್ ಗಳು ಇರಬೇಕು, ಇವರೇ ಇರಬೇಕು ಕಂಪನಿಯಲ್ಲಿ ಅಂತ ಇಟ್ಕೊಂಡಿರ್ತಾರೆ. ಸೊ ಹಾಗಿದ್ದಾಗ, ಅಂತ ಕಂಪನಿ ಇದ್ದಾಗ ಏನಾಗುತ್ತೆ, ಯಾರೇ ಒಬ್ರು ಅನ್ಸಡನ್ ಡೆತ್ ಆಯ್ತು ಅಂತ ಹೇಳಿದ್ರೆ, ಆ ಪಾರ್ಟ್ನರ್ ಹೋದ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಆ ಕಂಪನಿಯನ್ನು ಕೂಡ ಏನ್ ಮಾಡ್ತಾರೆ, ಅಲ್ಲಿ ಕ್ಲೋಸ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಏನಿರುತ್ತೆ, ಅವನು ಮೇನ್ ಲೀಡರ್ ಇರ್ಬೋದು, ಕಂಪನಿಯ ಸಿಇಒ ಇರ್ಬೋದು. ಸೊ ಅವರೇ ಹೋದ್ಮೇಲೆ ಇನ್ನೇನ್ ಕಂಪನಿ ಇರುತ್ತಪ್ಪ, ಸೊ ಆ ತರ ಎಲ್ಲ ಸಿಚುವೇಶನ್ ಇರುತ್ತೆ. ಸೊ ಅಂತ ಕಂಪನೀಸ್ಗಳು ಏನ್ ಮಾಡ್ತಾರೆ, ಯೂಶುವಲಿ ಡಿಸೊಲ್ಯೂಷನ್ ಮಾಡ್ತಾರೆ, ಕಂಪನಿಯನ್ನ ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಅಡ್ಜಸ್ಟಿಕೇಶನ್ ಆಫ್ ಪಾರ್ಟ್ನರ್ಸ್ ಆಸ್ ಅನ್ ಇನ್ಸಾಲ್ವೆಂಟ್. ಸೊ ಪಾರ್ಟ್ನರ್ಸ್ ಗಳು ಇನ್ಸಾಲ್ವೆಂಟ್ ಆಗ, ಸೊ ಅವ್ರ ಹತ್ರ ದುಡ್ಡು ಇಲ್ಲೇ ಇರೋವಾಗ, ಸೊ ಲಯಬಿಲಿಟೀಸ್ ಅನ್ನ ಅವ್ರಿಗೆ ಪೇಮೆಂಟ್ ಮಾಡದೇ ಇರೋವಾಗ, ಸೊ ಅಂತ ಸಿಚುವೇಶನ್ ಅಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಲಿ ಡಿಸೊಲ್ಯೂಷನ್ ಆಗುತ್ತೆ. ಸೊ ಇವೆಷ್ಟು ಸಿಚುವೇಶನ್ಗಳಾಗಿವೆ. ಸೊ ಕಾಂಟಿಜೆನ್ಸೀಸ್ ಅಲ್ಲಿ ಏನಾಗ್ತವೆ, ಸೊ 4 ಸಿಚುವೇಶನ್ ಬರ್ತವೆ. ಒಂದೇದು ಫಿಕ್ಸ್ಡ್ ಟರ್ಮ್ಗೆ ಏನಾಗುತ್ತೆ, ಅಲ್ಲಿ ಕಂಪನಿ ಕ್ಲೋಸ್ ಆಗುತ್ತೆ, ಮುಚ್ಚೋಗುತ್ತೆ. ಆನಂತರ ಕಂಪ್ಲೀಷನ್ ಆಫ್ ವೆಂಚರ್. ಸೊ ಒಂದು ಬಿಸ್ನೆಸ್ ಆದ್ಮೇಲೆ ಇನ್ನೊಂದು ಬಿಸ್ನೆಸ್ ಗೆ ಏನಾಗುತ್ತೆ, ಹೋಗ್ಬೇಕು ಅಂತ ಹೇಳಿದ್ರೆ ಆ ಬಿಸ್ನೆಸ್ ಆಟೋಮೆಟಿಕ್ಲಿ ಏನಾಗುತ್ತೆ, ಫಸ್ಟ್ ಬಿಸ್ನೆಸ್ ಕ್ಲೋಸ್ ಆಗುತ್ತೆ. ಆನಂತರ ಡೆತ್ ಆಫ್ ಪಾರ್ಟ್ನರ್ ಆದಾಗ, ಸೊ ಪಾರ್ಟ್ನರ್ ಡೆತ್ ಆದಾಗ, ಸೊ ಅವಾಗಲೂ ಕೂಡ ಏನಾಗುತ್ತೆ, ಡಿಸೊಲ್ಯೂಷನ್ ಆಗುತ್ತೆ. ಲಾಸ್ಟ್ ಒನ್ ಏನಾಗುತ್ತೆ, ಪಾರ್ಟ್ನರ್ಸ್ ಗಳು ಇನ್ಸಾಲ್ವೆಂಟ್ ಅಂತ ಅನಿಸಿದಾಗ ಏನಾಗುತ್ತೆ, ಅಲ್ಲಿ ಕೂಡ ಏನಾಗುತ್ತೆ, ಡಿಸೊಲ್ಯೂಷನ್ ಅಲ್ಲಿ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್, ಫೋರ್ತ್ ಒನ್, ಡಿಸೊಲ್ಯೂಷನ್ ಬೈ ನೋಟಿಸ್ ಅಂತ ಬರುತ್ತೆ.
ಸೊ ಇದೇನಪ್ಪ ಡಿಸಲ್ಯೂಷನ್ ಬೈ ನೋಟಿಸ್ ಅಂತ ಹೇಳಿದ್ರೆ. ಸೊ ಇಲ್ಲಿ ನೋಟಿಸ್ ಅನ್ನ ಕಳಿಸಿ ಏನ್ ಮಾಡ್ತಾರೆ, ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡ್ತಾರೆ. ಸೊ ಯೂಶುವಲಿ ನೋಟಿಸ್ ಯಾಕೆ ಕಳಿಸ್ತಾರೆ, ಗೌರ್ಮೆಂಟ್ ಕಳಿಸ್ತಾರೆ. ಸೊ ಯಾಕೆ ಕಳಿಸ್ತಾರೆ ಅಂತ ಹೇಳಿದ್ರೆ, ಇಫ್ ಎನಿ ಒನ್ ಆಫ್ ದ ಪಾರ್ಟ್ನರ್ಸ್ ಗಿವ್ಸ್ ಅ ನೋಟಿಸ್ ಇನ್ ರಿಟರ್ನ್ ಟು ಅದರ್ ಪಾರ್ಟ್ನರ್. ಸೊ ಇಲ್ಲಿ ಕಂಪನಿಗೆ ಏನ್ ಮಾಡ್ತಾರೆ, ಪಾರ್ಟ್ನರ್ಸ್ ಗಳು ಕಳಿಸಬಹುದು ಅಥವಾ ಗೌರ್ಮೆಂಟ್ ಇಂದ ಆರ್ಡರ್ ಬರ್ಬೋದು. ಸೊ ಗೌರ್ಮೆಂಟ್ ಇಂದ ಆರ್ಡರ್ ಬರೋದು ಹೇಗೆ ಬರುತ್ತೆ, ಕೋರ್ಟ್ ಇಂದ ಬರುತ್ತೆ. ಸೊ ಅದನ್ನ ನೆಕ್ಸ್ಟ್ ಅಲ್ಲಿ ನೋಡ್ತೀವಿ. ಸೊ ಡಿಸಲ್ಯೂಷನ್ ಬೈ ನೋಟಿಸ್ ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ಗಳು ಏನ್ ಮಾಡ್ತಾರೆ, ಇನ್ ರಿಟರ್ನ್ ಏನ್ ಮಾಡ್ತಾರೆ, ನೋಟಿಸ್ ಅನ್ನು ಕಳಿಸ್ತಾರೆ. ಸೊ ಯಾವುದೇ ಒಬ್ಬ ಪಾರ್ಟ್ನರ್ ಆಗಿರ್ಬೋದು, ಎನಿ ಪಾರ್ಟ್ನರ್ ಆಗಿರ್ಬೋದು. ಸೊ ಅವನು ಏನ್ ಮಾಡ್ತಾನೆ, ನೋಟಿಸ್ ಮುಖಾಂತರ ಇನ್ನೊಂದು ಪಾರ್ಟ್ನರ್ಗೆ ಏನ್ ಮಾಡ್ತಾನೆ, ಕಳಿಸ್ತಾನೆ, ಡಿಸಲ್ಯೂಷನ್ ಮಾಡೋಣ, ಸೊ ನಮ್ಮ ಕಂಪ್ನಿಯನ್ನ ಕ್ಲೋಸ್ ಮಾಡೋಣ ಅಂತ ಏನ್ ಮಾಡ್ತಾನೆ, ಒಂದು ರಿಟರ್ನ್ ಫಾರ್ಮ್ ಅಲ್ಲಿ ಲೆಟರ್ ಅನ್ನ ಬರೆದು ಏನ್ ಮಾಡ್ತಾನೆ, ಪಾರ್ಟ್ನರ್ಸ್ ಗಳಿಗೆ ಕೊಡ್ತಾನೆ. ಸೊ ಹಾಗಾದಾಗ ಏನಾಗುತ್ತೆ, ಅದು ಸಿಗ್ನಿಫಿಕೆಂಟ್ ಆಗುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸಿಗ್ನಿಫೈಯಿಂಗ್ ಹೀಸ್ ಇಂಟೆನ್ಷನ್ ಆಫ್ ಸೀಕಿಂಗ್ ಡಿಸಲ್ಯೂಷನ್ ಆಫ್ ದಿ ಫರ್ಮ್. ಸೊ ಇಲ್ಲೇನಾಗುತ್ತೆ, ಸೊ ಪಾರ್ಟ್ನರ್ನೇ ಬೇಡ ಅಂತಿದ್ದಾನೆ ಕಂಪನಿಯಲ್ಲಿ, ಕಂಪನಿ ಬೇಡ ಅಂತಿದ್ದಾನೆ, ಕಂಪನಿಯನ್ನ ಕ್ಲೋಸ್ ಮಾಡೋಣ ಅಂತ ಹೇಳ್ತಿದ್ದಾರೆ ಅನ್ನೋದನ್ನ ಏನ್ ಮಾಡ್ಬೇಕಾಗುತ್ತೆ, ಅಲ್ಲಿ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅವನು ರಿಟರ್ನ್ ಫಾರ್ಮ್ ಅಲ್ಲಿ ಬರ್ಕೊಟ್ಟಿರ್ತಾನೆ. ಸೊ ಒಂದಿಷ್ಟು ಜನ ಹೇಳ್ತಾರೆ ಲಾಸ್ ಆಗ್ತಾ ಇರುತ್ತೆ, ಕಂಪನಿಯನ್ನ ಮುಚ್ಚಿಬಿಡೋಣ ಅಂತ ಹಂಗೆ ಹೇಳ್ತಾರೆ. ಸೊ ಅದು ಕನ್ಸಿಡರ್ ಆಗೋದಿಲ್ಲ. ಯಾವಾಗ ಕನ್ಸಿಡರ್ ಆಗುತ್ತೆ ಅಂತ ಹೇಳಿದ್ರೆ, ಅವನು ರಿಟರ್ನ್ ಫಾರ್ಮ್ ಕೊಟ್ಟಾಗ ನೋಟಿಸ್ ಮುಖಾಂತರ ಒಂದು ಲೆಟರ್ ಅನ್ನ ಬರೆದು ಏನ್ ಮಾಡ್ತಾರೆ, ಪಾರ್ಟ್ನರ್ಸ್ಗಳು, ಸೊ ಯಾರು ಇನ್ಚಾರ್ಜ್ ಇರ್ತಾರೆ, ಯಾರು ಮೇನ್ ವ್ಯಕ್ತಿ ಇರ್ತಾರೆ, ಯಾರು ಮೇನ್ ಪಾರ್ಟ್ನರ್ ಇರ್ತಾರೆ, ಅವ್ನಿಗೆ ಏನ್ ಮಾಡ್ತಾನೆ, ಒಂದು ಸಜೆಷನ್ಸ್ ಅನ್ನ ಕೊಡ್ತಾನೆ. ಸೊ ಕಂಪನಿಯನ್ನ ಮುಚ್ಚಿಬಿಡೋಣ ನಮ್ಗೆ ಆಗೋದಿಲ್ಲ ಅಂತ ಏನ್ ಮಾಡ್ತಾನೆ, ಅವನಿಗೆ ಒಂದು ಸಜೆಷನ್ ಅನ್ನ ಕೊಡ್ತಾನೆ. ಆ ಲೆಟರ್ ಮುಖಾಂತರ ಏನ್ ಮಾಡ್ತಾನೆ, ಡಿಸಲ್ಯೂಷನ್ಗೆ ಅದು ಏನ್ ಮಾಡುತ್ತೆ, ನಮ್ಗೆ ಡಿಸಲ್ಯೂಷನ್ ಆಗೋದಕ್ಕೆ ಏನ್ ಮಾಡುತ್ತೆ, ಸಹಾಯವನ್ನು ಮಾಡುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಪಾರ್ಟ್ನರ್, ನಮ್ಮ ಪಾರ್ಟ್ನರ್ನೇ ಹೇಳಿದಾನಲ್ಲ ಅಂತ ಏನ್ ಮಾಡ್ತಾರೆ, ಅವರು ಸಿಗ್ನಿಫಿಕೆಂಟ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅದು. ಸೊ ಅವರು ಅದನ್ನ ಕನ್ಸಿಡರ್ ಮಾಡಿ ಏನ್ ಮಾಡ್ತಾರೆ, ಅಲ್ಲಿ ಡಿಸಲ್ಯೂಷನ್ ಮಾಡಬೇಕು ಬೇಡ ಅನ್ನೋದನ್ನ ಏನ್ ಮಾಡ್ತಾರೆ, ಅಲ್ಲಿ ಡಿಸಿಷನ್ ಅನ್ನ ತಗೊಳ್ತಾರೆ. ಸೊ ಇದು 4th ಒನ್ ಆಗಿದೆ. 5th ಒನ್, ಸೊ ಈಗಾಗಲೇ ಹೇಳಿದ್ರೆ ಡಿಸಲ್ಯೂಷನ್ ಬೈ ಕೋರ್ಟ್ ಅಂತ. ಸೊ ಇಲ್ಲಿ ಏನ್ ಮಾಡುತ್ತೆ, ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಕೋರ್ಟ್ ಮುಖಾಂತರ ಏನ್ ಮಾಡುತ್ತೆ, ನಮಗೆ ಕಂಪನಿಯನ್ನ ಕ್ಲೋಸ್ ಮಾಡಿ ಅಂತ ಹೇಳುತ್ತೆ. ಸೊ ಇದರಲ್ಲಿ ಯಾವ್ಯಾವ ಸಿಚುವೇಶನ್ ಬರಬಹುದು ಅಂತ ಹೇಳಿದ್ರೆ, ವೆನ್ ಅ ಪಾರ್ಟ್ನರ್ ಬಿಕಮ್ಸ್ ಇನ್ಸೇನ್. ಸೊ ಪಾರ್ಟ್ನರ್ ಅಸಾಮರ್ಥ್ಯ ಅಂತ ಅನಿಸಿದಾಗ, ಬೇರೆ ತರ ವ್ಯರ್ಥ ಮಾಡುವಾಗ, ಅಂದ್ರೆ ಅವನು ಅವನ ಬಿಹೇವಿಯರ್ ಚೇಂಜ್ ಆದಾಗ, ಸೊ ಅಂದ್ರೆ ಅವನಿಗೆ ಥಿಂಕಿಂಗ್ ಕೆಪಾಸಿಟಿ ಇರ್ಬೋದು, ಅವನ ಎಬಿಲಿಟಿ ಇರ್ಬೋದು. ಸೊ ಆ ತರ ಇದ್ದಾಗ ಏನ್ ಮಾಡುತ್ತೆ, ಕೋರ್ಟ್ ಏನ್ ಮಾಡುತ್ತೆ, ಒಂದು ನೋಟಿಸ್ ಅನ್ನು ಕಳಿಸಿ ಏನ್ ಮಾಡುತ್ತೆ, ಆ ಡಿಸಲ್ಯೂಷನ್ ಮಾಡಿ ಅಂತ ಹೇಳುತ್ತೆ. ಸೆಕೆಂಡ್ ಒನ್, ವೆನ್ ಅ ಪಾರ್ಟ್ನರ್ ಬಿಕಮ್ಸ್ ಪರ್ಮನೆಂಟ್ಲಿ ಇನ್ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಹಿಸ್ ಡ್ಯೂಟಿ ಆಸ್ ಅ ಪಾರ್ಟ್ನರ್. ಸೊ ಪಾರ್ಟ್ನರ್ಗಳು ಅವನ ಸಾಮರ್ಥ್ಯ ಏನಿರುತ್ತೆ, ಸೊ ಅವನ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ಸೊ ಅದನ್ನ ಅವನು ರೀಚ್ ಆಗದೆ ಇರುವಾಗ ಏನಾಗುತ್ತೆ, ಅಲ್ಲಿ ಪಾರ್ಟ್ನರ್ಸ್ಗಳು ಏನ್ ಬೇಕಾಗುತ್ತೆ, ಸೊ ಮಿಕ್ಕಿ ಪಾರ್ಟ್ನರ್ಸ್ಗಳು ಏನ್ ಮಾಡ್ತಾರೆ, ಅಲ್ಲಿ ನಾವಷ್ಟೇ ದುಡ್ಡು ಹಾಕಿ ನಾವಷ್ಟೇ ಕೆಲಸ ಮಾಡ್ತಾ ಇದೀವಿ, ಸೊ ಇನ್ನೊಬ್ಬ ಪಾರ್ಟ್ನರ್ ಅಲ್ಲಿ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಸೊ ಪ್ರಾಫಿಟ್ ಆಗ್ತಾ ಇದೆ ನಮ್ಗೆ, ಆದ್ರೂ ಕೂಡ ನಾವು ಅವನಿಗೆ ಒಂದು ಶೇರ್ ಅನ್ನ ಕೊಡ್ತಾ ಇದೀವಿ, ಯಾವುದೇ ಕೆಲಸ ಮಾಡದೇ ಇದ್ರು ಕೂಡ ಅವನು ಶೇರ್ ಅನ್ನ ತಗೊಳ್ತಾ ಇದ್ದಾನೆ. ಸೊ ಅಂತವೆಲ್ಲ ಅಲ್ಲಿ ಕ್ವಾರಲ್ಸ್ ಬರ್ತವೆ, ಸೊ ಪ್ರಾಬ್ಲಮ್ಸ್ಗಳು ಬರ್ತವೆ, ಕ್ರಿಯೇಟ್ ಆಗ್ತವೆ. ಸೊ ಹಾಗಿದ್ದಾಗ ಏನ್ ಮಾಡ್ತಾರೆ, ಅಲ್ಲಿ ಆ ಪಾರ್ಟ್ನರ್ಸ್ಗಳು ಏನ್ ಮಾಡ್ತಾರೆ, ಅಲ್ಲಿ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಅನ್ಕೊಳ್ತಾರೆ. Next one, when a partner is guilty of misconduct which is likely to adversely affect the business of the firm. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಮಿಸ್ಕಂಡಕ್ಟ್ ಮಾಡ್ತಾರೆ, ಸೊ ಅಂದ್ರೆ ಬಿಸ್ನೆಸ್ ಅನ್ನ ಏನ್ ಮಾಡ್ತಾರೆ, ಡಿಸ್ಅಡ್ವಾಂಟೇಜ್ ತಗೊಳ್ತಾರೆ. ಸೊ ಅದರಿಂದ ಬೇರೆಯವ್ರಿಗೆ ಹಾನಿ ಆಗುತ್ತೆ, ಸೊಸೈಟಿಗೆ ಹಾನಿ ಆಗುತ್ತೆ ಅಂತ ಹೇಳಿದಾಗ ಅವಾಗ ಏನ್ ಮಾಡ್ತಾರೆ, ಅಲ್ಲಿ ಒಂದು ನೋಟಿಸ್ ಅನ್ನ ಕಳಿಸಿ ಏನ್ ಮಾಡ್ತಾರೆ, ಆ ಕಂಪನಿಯನ್ನ ಕ್ಲೋಸ್ ಮಾಡಿಸ್ತಾರೆ. ಸೊ ಈ ತರ ಎಲ್ಲ ಆಗ್ಬೋದು. ನೆಕ್ಸ್ಟ್ ಒನ್, ವೆನ್ ಅ ಪಾರ್ಟ್ನರ್ persistingly commits breach of partnership agreement. ಸೊ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಏನ್ ಮಾಡಿರ್ತಾರೆ, ಸೊ ಆ ಅಗ್ರಿಮೆಂಟ್ ಅನ್ನ ಅದರ ಪ್ರಕಾರ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಆಟೋಮೆಟಿಕ್ಲಿ ಅವರು ಡಿಸಲ್ಯೂಷನ್ಗೆ ಹೋಗ್ತಾರೆ, ಆ ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಅಲ್ಲಿ ಮುಂದಾಗ್ತಾರೆ. When a partner has transferred the whole of his interest in the firm to the third party. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ, ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮಾಡಿದೀವಿ ಅಂತ ಹೇಳಿದ್ರೆ, ಪಾರ್ಟ್ನರ್ಸ್ಗಳು ಇದ್ದಾರೆ ಕಂಪನಿಯಲ್ಲಿ ಅಂತ ಹೇಳಿದ್ರೆ ಅದೇ ಪಾರ್ಟ್ನರ್ಸ್ಗಳು ಇರಬೇಕು. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ಒಂದಿಷ್ಟು ಜನ ಏನ್ ಮಾಡ್ತಾರೆ ಪಾರ್ಟ್ನರ್ಸ್ಗಳು, ಸೊ ಅವರು ಪಾರ್ಟ್ನರ್ಸ್ ಇರ್ತಾರೆ, ಅವರು ಇನ್ನೊಬ್ಬ ಥರ್ಡ್ ಪಾರ್ಟಿಗೆ ಏನ್ ಮಾಡ್ತಾರೆ, ಅಲ್ಲಿ ನನ್ನ ಕಂಪ್ನಿಯನ್ನ ನೀನೇ ಮಾಡಪ್ಪ. ಸೊ ಅಲ್ಲಿ ಏನ್ ಮಾಡ್ತಾರೆ, ಆ ಕಂಪ್ನಿಯನ್ನ ಬಿಟ್ಕೊಟ್ಬಿಡ್ತಾರೆ. ಆ ಕಂಪ್ನಿಯಲ್ಲಿ ಅವ್ರ ಶೇರ್ ಏನಿರುತ್ತೋ ಅದನ್ನ ಅವ್ರಿಗೆ ಬಿಟ್ಕೊಟ್ಬಿಡ್ತಾರೆ. ಅವ್ರು ಸಾಲ ಮಾಡಿರ್ಬೋದು, ಅಥವಾ ಅವ್ರ ಫ್ರೆಂಡ್ ಆಗಿರ್ಬೋದು, ಅಥವಾ ಅವ್ರ ಕಸಿನ್ ಆಗಿರ್ಬೋದು. ಸೊ ಆ ತರ ಎಲ್ಲ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಕಂಪ್ನಿಯನ್ನ ಕ್ಲೋಸ್ ಮಾಡ್ಬೇಕಾಗುತ್ತೆ. ಯಾಕೆ ಕ್ಲೋಸ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ,
ಸೊ ನಾವು ಪಾರ್ಟ್ನರ್ಸ್ ಗಳನ್ನ ನಂಬಿ ಏನ್ ಮಾಡಿರ್ತೀವಿ, ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿರ್ತೀವಿ. ಸೊ ಈಗಾಗಲೇ ಅವರು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಇಷ್ಟ ಜನ ಪಾರ್ಟ್ನರ್ಸ್, ಸೊ ನಾವು ಅಷ್ಟೇ ಇರಬೇಕು, ಸೊ ನಾವು ಏನೇನ್ ಕೆಲಸ ಮಾಡಬೇಕು ಅನ್ನೋದನ್ನ ಅವ್ರು ಏನ್ ಮಾಡಿರ್ತಾರೆ, ಪ್ರೀ ಪ್ಲಾನ್ ಮಾಡಿರ್ತಾರೆ. ಸೊ ಹಾಗಿದ್ದಾಗ ನಾವು ಆಟೋಮೆಟಿಕ್ಲಿ ನಮ್ಮ ಶೇರ್ ಏನಿರುತ್ತೆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ, ಸೊ ಅದನ್ನ ಬಿಟ್ಟು ಬೇರೆದವ್ರಿಗೆ ಕೊಟ್ರೆ ಏನಾಗುತ್ತೆ, ಅಲ್ಲಿ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಆನಂತರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಪಾರ್ಟ್ನರ್ಸ್ ಗಳಿಗೆ, ರಿಮೈನಿಂಗ್ ಪಾರ್ಟ್ನರ್ಸ್ ಗಳಿಗೆ. ಸೊ ಹಾಗಾಗಿ ಡಿಸೊಲ್ಯೂಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಲಾಸ್ಟ್ ಒನ್, when on any ground the court regards dissolution to be just and equitable. ಸೊ ಇಲ್ಲೇನಾಗುತ್ತೆ, ಬೇರೆ ಗ್ರೌಂಡ್ಸ್ ಗಳಿಗೆ, ಸೊ ಬೇರೆ ಯಾವುದೋ ಒಂದು ಸಿಚುವೇಶನ್ ಗಳಲ್ಲಿ ಗವರ್ಮೆಂಟಿಗೆ ಆ ಕಂಪನಿ ಬೇಡ ಅನಿಸ್ತು ಅಂತ ಹೇಳಿದ್ರೆ, ಸೊ ಅದರಿಂದ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದಾಗ ಏನಾಗುತ್ತೆ, ಸೊಸೈಟಿಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ಹಾರ್ಮ್ಫುಲ್ ಆಗುತ್ತೆ ಅಂತ ಹೇಳಿದಾಗ ಅನಿಸಿದಾಗ ಏನ್ ಮಾಡ್ತಾರೆ, ಆಟೋಮೆಟಿಕ್ಲಿ ಏನ್ ಮಾಡ್ತಾರೆ, ಅವರು ನೋಟಿಸ್ ಅನ್ನ ಕಳಿಸಿ ಏನ್ ಮಾಡ್ತಾರೆ, ಆ ಕಂಪನಿಯನ್ನ ಡಿಸೊಲ್ಯೂಷನ್ ಅನ್ನು ಮಾಡಿಸ್ತಾರೆ. ಸೊ ಇವೆಷ್ಟು ಸಿಚುವೇಶನ್ ಗಳಿದಾವೆ. ಸೊ ಬೇಸ್ ಅಂತ ಕರೀತಾರೆ. ಸೊ ಇದರಲ್ಲಿ ನಿಮಗೆ 2 marks ಬರ್ಬಹುದು ಅಥವಾ 5 marks ಕೇಳಬಹುದು ಇದನ್ನ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಹೆಡ್ಡಿಂಗ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಯಾವ ಬೇಸ್ ಅಲ್ಲಿ ಡಿಸೊಲ್ಯೂಷನ್ ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಸೊ ಫಸ್ಟ್ ಒನ್ ಏನಿದೆ, ಡಿಸೊಲ್ಯೂಷನ್ ಬೈ ಅಗ್ರಿಮೆಂಟ್. ಸೊ ಅಗ್ರಿಮೆಂಟ್ ಮುಖಾಂತರ ಏನಾಗುತ್ತೆ, ಅಲ್ಲಿ ಡಿಸೊಲ್ಯೂಷನ್ ಆಗುತ್ತೆ. ಸೆಕೆಂಡ್ ಒನ್ ಕಂಪಲ್ಸರಿ ಡಿಸೊಲ್ಯೂಷನ್. ಸೊ ಕಂಪಲ್ಸರಿ ಡಿಸೊಲ್ಯೂಷನ್ ಯಾವಾಗ ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಆನ್ ಹ್ಯಾಪನಿಂಗ್ ಆಫ್ ಸರ್ಟನ್ ಕಾಂಟಿಜೆನ್ಸೀಸ್. ಸೊ ಒಂದಿಷ್ಟು ಸಿಚುವೇಶನ್ ಗಳಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಲಿ ಡಿಸೊಲ್ಯೂಷನ್ ಆಗುತ್ತೆ. ಡಿಸೊಲ್ಯೂಷನ್ ಬೈ ನೋಟಿಸ್. ಸೊ ಪಾರ್ಟ್ನರ್ಸ್ ಗಳು ನೋಟಿಸ್ ಕಳಿಸಿ ಏನ್ ಮಾಡ್ತಾರೆ, ಡಿಸೊಲ್ಯೂಷನ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಡಿಸೊಲ್ಯೂಷನ್ ಬೈ ಕೋರ್ಟ್ ಅಂತ ಬರುತ್ತೆ. ಸೊ ಗವರ್ಮೆಂಟ್ ಏನ್ ಮಾಡುತ್ತೆ, ಸೊಸೈಟಿಗೆ ಆ ಕಂಪನಿಯಿಂದ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗ್ತಾ ಇದ್ರೆ, ಜಾಸ್ತಿ ಆಗ್ತಾ ಇದ್ರೆ ಆಗುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಕೋರ್ಟ್ ಕೂಡ ಏನ್ ಮಾಡಬಹುದು, ಆ ಕಂಪನಿಯನ್ನ ಕ್ಲೋಸ್ ಮಾಡಿಸಬಹುದು, ಮುಚ್ಚಿಸಬಹುದು. ಸೊ ಇವೆಷ್ಟು ಸಿಚುವೇಶನ್ಸ್ ಗಳಾಗಿವೆ. ಸೊ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಡಿಫರೆನ್ಸಸ್ ಬಿಟ್ವೀನ್ ಪಾರ್ಟ್ನರ್ಶಿಪ್ ಡಿಸೊಲ್ಯೂಷನ್ ಅಂಡ್ ಡಿಸೊಲ್ಯೂಷನ್ ಆಫ್ ದಿ ಫರ್ಮ್. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಡಿಫರೆನ್ಸ್ ಅನ್ನ ನೋಡ್ತೀವಿ. ಸೊ ಒಂದು ಪಾರ್ಟ್ನರ್ಶಿಪ್ ಕ್ಲೋಸ್ ಆಗೋಕ್ಕೆ ಏನ್ ಡಿಫರೆನ್ಸ್ ಇರುತ್ತೆ, ಸೊ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಕ್ಲೋಸ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಏನ್ ಡಿಫರೆನ್ಸ್ ಇರುತ್ತೆ. ಡಿಸೊಲ್ಯೂಷನ್ ಆಫ್ ದಿ ಫರ್ಮ್. ಸೊ ಬರೀ ಪಾರ್ಟ್ನರ್ಶಿಪ್ ಫರ್ಮ್ ಡಿಸಾಲ್ವ್ ಆಗೋದಷ್ಟೇ ಅಲ್ಲ, ಕಂಪನಿ ಕೂಡ ಕ್ಲೋಸ್ ಆಗುತ್ತೆ. ಸೊ ಕಂಪನಿ ಕ್ಲೋಸ್ ಆಗುತ್ತೆ ಅಂದ್ರೆ ಅಲ್ಲಿ ಯಾವ ತರ ಸಿಚುವೇಶನ್ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಕಲಿತಾ ಹೋಗ್ತೇವೆ.